여러분 안녕하십니까? ಎಲ್ಲರಿಗೂ ಕೂಡ ನಮಸ್ಕಾರ. 우리가 이렇게 하나님의 말씀을 가지고 이렇게 같이 이야기할 수 있는 얼마나 좋은지 모릅니다. ಇದು ಬಹಳ ದೊಡ್ಡದಾಗಿದೆ. ನಾವೆಲ್ಲರೂ ಕೂಡ ದೇವರ ವಾಕ್ಯದೊಂದಿಗೆ ಮಾತನಾಡುವುದು. 하나님은 우리를 만드실 때 우리 속에 마음을 만드셨습니다. ಯಾವಾಗ ದೇವರು ನಮ್ಮನ್ನು ಉಂಟು ಮಾಡಿದನೋ ಆತನು ನಮ್ಮೊಳಗೆ ಹೃದಯವನ್ನು ಇಟ್ಟನು. 왜냐하면 우리가 아무리 깊은 죄에 빠지고 문제에 빠져 있어도 하나님의 마음이 우리 속에 들어오면 다 해결할 수 있기 때문에. ಯಾಕೆಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಕಷ್ಟದಲ್ಲಿ ಬಿದ್ದರೂ ಕೂಡ ನಾವು ಪಾಪದೊಳಗೆ ಆದರೂ ಕೂಡ ದೇವರ ಹೃದಯ ನಮ್ಮೊಳಗೆ ಬರುವಾಗ ಎಲ್ಲದಿಂದ ಬಿಟ್ಟುಕೊಂಡು ಹೊಂದಿಕೊಳ್ಳುತ್ತೇವೆ. 많은 사람들이 자기 문제를 자기 해결하려고 ಯಾಕೆಂದ್ರೆ ಬಹಳ ಕಠಿಣ. ಯಾಕೆಂದ್ರೆ ತಮ್ಮ ಜನರಲ್ಲಿ ಕೂಡ ತಮ್ಮ ಕಷ್ಟಗಳನ್ನು ತಾವೇ ನೋಡಿಕೊಳ್ಳುತ್ತಾರೆ. 여러분 다른 어떤 문제든지 간에 하나님이 그 일을 맡아 해결하면 얼마나 좋겠습니까? ಎಂತ ದೊಡ್ಡ ಸಮಸ್ಯೆ ಇದ್ದರೂ ಕೂಡ ದೇವರು ಅದರ ಬಗ್ಗೆ ಕಾಳಜಿ ವಹಿಸಿಕೊಂಡ್ರೆ ಎಷ್ಟು ದೊಡ್ಡದಾಗಿರುತ್ತದೆ. ಅದು 성경을 읽으면 성경 속에서 어떻게 하나님의 마음이 우리 속에 들어오는지를 성경에서 배울 수가 있습니다. ಸತ್ಯವೇದ ಓದುವಾಗ ನಾವು ತಿಳಿದುಕೊಳ್ಳಬಹುದು ಹೇಗೆ ದೇವರ ಒಂದು ಹೃದಯ ನಮ್ಮೊಳಗೆ ಬರುತ್ತದೆ ಅಂತ. 여러분 그렇게 되면은 우리 마음속에는 하나님의 마음이 일을 처리하신다면 ಯಾವಾಗ ಅದಾಗುತ್ತೋ ದೇವರ ಒಂದು ಹೃದಯ ಬಂದು ನಮ್ಮೆಲ್ಲರುವಂತೆ ಎಲ್ಲ ಸಂಗತಿಗಳನ್ನು ಆತನು ತೆಗೆದುಕೊಳ್ಳುತ್ತದೆ. 무슨 일을 다 하든 아무 문제가 되지 않는 거죠. ನಾವು ಎಂತದೇ ಸಂದರ್ಭ ಹೋದರೂ ಕೂಡ ಅದು ಯಾವುದೇ ಸಮಸ್ಯೆ ಇರುವುದಿಲ್ಲ. 우리는 오늘 창세기 3장에 있는 말씀을 나눌 차례인데요. ಇವತ್ತು ಕೂಡ ನಮಗೆ ಸಮಯ ಆದಿಕಾಂಡ 3ನೇ ಅಧ್ಯಾಯ ಕುರಿತು ಮಾತಾಡಲಿಕ್ಕೆ 14절 말씀입니다. 14ನೇ ವಚನ. 여호와 하나님이 뱀에게 이르시되 네가 이렇게 하였으니 내가 모든 육축과 들의 모든 짐승보다 더욱 저주를 받아 배로 다니고 종신토록 흙을 먹을지니라. ಆಗ ಯೆಹೋವ ದೇವರು ಸರ್ಪಕ್ಕೆ, ನೀನು ಈ ಕಾರ್ಯವನ್ನು ಮಾಡಿದ್ದರಿಂದ ಎಲ್ಲಾ ಪಶುಗಳಲ್ಲಿಯೂ ಅಡವಿಯಲ್ಲಿಯೂ ಎಲ್ಲಾ ಮೃಗಗಳಲ್ಲಿಯೂ ಶಾಪಗ್ರಸ್ತವಾದಿ, ನೀನು ಹೊಟ್ಟೆಯಿಂದನೇ ಹರಿದು ನಿನ್ನ ಜೀವಮಾನದ ದಿನಗಳೆಲ್ಲ ಮಣ್ಣೇ ತಿನ್ನುವಿ. 하나님이 뱀을 저주하는 이야기. ದೇವರು ಸರ್ಪವನ್ನು ಶಾಪ ಹಾಕುತ್ತಿದ್ದಾನೆ. 하나님 분명하게 뱀을 저주하는. ಸ್ಪಷ್ಟವಾಗಿ ನೋಡುತ್ತೇವೆ ದೇವರು ಶಾಪ ಹಾಕಿದರು ಸರ್ಪಕ್ಕೆ. 왜냐하면은 하나님은 이 세상에서 많은 복도 내리시지만 저주를 내리십니다. ದೇವರು ಈ ಲೋಕದಲ್ಲಿ ಹೆಚ್ಚಾಗಿ ಕೂಡ ಆಶೀರ್ವಾದವನ್ನು ಕೊಡುತ್ತಾನೆ, ಅದೇ ರೀತಿಯಾಗಿ ಕೂಡ ಶಾಪವನ್ನು ಕೂಡ ಅದೇ ರೀತಿಯಾಗಿ ಕೊಡುತ್ತಾನೆ. 아주 분명하게 선이 정해져 있는 것이요. ಅಲ್ಲಿ ಕೂಡ ಸರಿಯಾದ ಒಂದು ಗೆರೆಯಲ್ಲಿ ಬರೆಯಲ್ಪಟ್ಟಿದೆ. 하나님의 마음의 세계가 있습니다. ದೇವರ ಹೃದಯದ ಒಂದು ಪ್ರಪಂಚವು, 그리고 사단의 마음의 세계가 있습니다. ಮತ್ತೆ ಸೈತಾನ ಹೃದಯದ ಪ್ರಪಂಚವು. 만일에 여러분이 누구든지를 불문하고 ಆತನು ಯಾರೇ ಆಗಿದ್ರು ಯಾರೇ ಆಗಿಲ್ಲರಲಿ ಆತ 하나님과 마음을 같이 한 마음이 되면 ದೇವರೊಂದಿಗೆ ಹೃದಯ ಒಂದು ಮಾಡಿಕೊಂಡು ದೇವರೊಂದಿಗೆ ಒಂದಾಗಿದ್ದರೆ 여러분이 하는 모든 일을 복을 받게 ನೀನು 됩니다. ಮಾಡುವ ಪ್ರತಿಯೊಂದರಲ್ಲೂ ಕೂಡ ಆಶೀರ್ವದಿಸಲ್ಪಡುತ್ತೀಯಾ. 반대로 여러분이 하고 있는 어떤 일이든지 간에 ಇನ್ನೊಂದು ಕೈಯಲ್ಲಿ ನೋಡಬೇಕಾದ್ರೆ ನೀನ್ ಏನೆಲ್ಲ ಕೂಡ ಮಾಡಿದರು 하나님의 원수인 사단과 마음을 같이 하면 ನೀನು ಸೈತಾನೊಂದಿಗೆ ನಿನ್ನ ಹೃದಯ ಒಂದು ಮಾಡಿಕೊಂಡ್ರೆ ದೇವರ ಶತ್ರು ಆತನು. 여러분 무슨 일을 하든 그 저주로 비춰질 ಆದ್ರೆ 거야. ನೀನೆಲ್ಲ ಕೂಡ ಮಾಡಿದ್ರು ನೀನು ಶಾಪದಿಂದ ಕೊನೆಗೊಳ್ಳುತ್ತೀಯ. 하나님은 뱀을 저주할 수밖에 ಕಾರಣ 없는 ಏನಪ್ಪ ಅಂತ ಹೇಳಿದ್ರೆ 이유가 ಯಾವುದೇ ಒಂದು ಆಯ್ಕೆ ಇಲ್ಲದೆ ದೇವರು ಆ ಒಂದು ಶಾಪವನ್ನು ಹಾಕಿದ್ದನ ಒಂದು ಸರ್ಪಕ್ಕೆ ಅಂತ ಹೇಳಿದರೆ, 사단에게 사로잡혀 있었어요. ಯಾಕಂದ್ರೆ ಸರ್ಪವು ಈಗ ಸೈತಾನದಿಂದ ವಂಚಿಸಲ್ಪಟ್ಟಿದೆ. 이제 뱀이 간교했다고 하는데 ಈಗ ಸರ್ಪವು ನೆಲೆಸಿದೆ. ಅದಕ್ಕೆ 그 간교한 그걸 이용해 사단이 뱀을 들어서 사람을 하나님께로 떨어뜨리는 일을 하고 있었어요. ಅಂದ್ರೆ ಸರ್ಪವು ಕೂಡ ನೆಲೆಸಿದ್ದರಿಂದ ಸೈತಾನನು ಕೂಡ ಅದನ್ನು ಉಪಯೋಗಿಸಿಕೊಂಡು ದೇವರಿಂದ ದೂರ ಮಾಡಲಿಕ್ಕೆ. 그래서 여러분 인간이 하나님을 떠나서 사단에게로 마음을 기울이게 된 거죠. ಅದಕ್ಕೋಸ್ಕರ ಮನುಷ್ಯನು ದೇವರಿಂದ ದೂರ ಆದನು ಮತ್ತು ಸೈತಾನದಿಂದ ಒಂದಾದನು. 그러니까 이제 하나님은 그 뱀에게 그 사탄에게 그 속한 사람에게도 저주를 ಅದಕ್ಕೋಸ್ಕರ ದೇವರು ಸರ್ಪವನ್ನು ಕೂಡ ಸೈತಾನನ್ನು ಕೂಡ ಶಪಿಸಿದನು ಮತ್ತೆ ಯಾರೆಲ್ಲ ಕೂಡ ಅದರ ಕೆಳಗಿರುತ್ತಾರೆ ಅವರನ್ನು. 여러분 하나님의 사람들이 하는 일들을 성경을 통해 찾아보세요. ಮತ್ತೆ ನಾವು ನೋಡುವಾಗ ಸತ್ಯವೇದದಲ್ಲಿ ದೇವರ ಮನುಷ್ಯರು ಮಾಡುವಾಗ 그들이 얼마나 선을 행했겠느냐, 얼마나 정직하게 사느냐 그걸 말하는 게 아닙니다. ಅದೆಲ್ಲವೂ ಕೂಡ ಅವರು ಎಷ್ಟು ಒಳ್ಳೇದು ಮಾಡಿದ್ರು, ಎಷ್ಟು ನಿಷ್ಠಾವಂತರ ಕುರಿತಾಗಿ ಮಾಡಿದ್ರು ಅಂತ ಮಾತಾಡುತ್ತಿಲ್ಲ. 마음이 하나님의 마음과 하나가 됐을 때 ಯಾವ ಹೃದಯವು ದೇವರೊಂದಿಗೆ ಒಂದಾಗಿರುತ್ತಿತ್ತೋ, 하나님은 그들이 이제 삶을 통해서 하나님이 나타났을 때 ಯಾವಾಗ ದೇವರವರ ಜೀವಿತ ಮೂಲಕ ಕಾಣಿಸಿಕೊಳ್ಳುತ್ತಿದ್ದನು, 하나님이 일을 하시는 걸 ನಾವು ನೋಡುತ್ತಿದ್ದೇವೆ. ಅವರೆಲ್ಲ ನೋಡುತ್ತಿದ್ದೆ ದೇವರು ಹೇಗೆ ಕಾರ್ಯ ಮಾಡುತ್ತಿದ್ದಾನೆ ಅಂತ. 그렇기 때문에 하나님이 뱀을 저주한 것은 사탄의 마음에 속해. ಯಾಕಂದ್ರೆ ದೇವರು ಸರ್ಪವನ್ನು ಯಾಕೆ ಶಪಿಸಿದ ಅಂತ ಹೇಳಿದ್ರೆ, ಯಾಕಂದ್ರೆ ಆತನ ಹತ್ರ ಸೈತಾನನ ಒಂದು ಹೃದಯ ಇದ್ದದಕ್ಕೋಸ್ಕರ. 5절을 다시 ಮತ್ತೆ ಇನ್ನೊಮ್ಮೆ ಸಾರಿ ನಾವು ಆದಿಕಾಂಡ 3ನೇ ಅಧ್ಯಾಯ 15ನೇ ವಚನ ನೋಡಿಕೊಳ್ಳೋಣ. 너로 여자와 원수가 되게 하고 너의 후손도 여자 후손과 원수가 되게 하리니 여자의 후손 내 머리를 상하게 할 것이 너는 그의 발꿈치를 상하게 할 ನಿನಗೂ 것이라 하시고. ಈ ಸ್ತ್ರೀಗೂ ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಾಗೆ ಮಾಡುವೆನು. ಈಕೆಯ ಸಂತಾನ ನಿನ್ನ ತಲೆಯನ್ನು ಜಜ್ಜುವುದು, ನೀನು ಅದರ ಇಮ್ಮಡಿಯನ್ನು ಕಚ್ಚುವಿ. 여기서 여자와 네가 원수가 ಇಲ್ಲಿ ಹೇಳುತ್ತದೆ ಈ ಒಂದು ಸ್ತ್ರೀಯ ಸಂತಾನಕ್ಕೂ ನಿನ್ನ ಸಂತಾನಕ್ಕೂ ಶತ್ರುತ್ವ ಇರುತ್ತದೆ ಅಂತ. 그다음에 여자의 후손과 네가 원수가 된다. ಮತ್ತೆ ನಿನ್ನ ಸ್ತ್ರೀಯ ಸಂತಾನಕ್ಕೂ ನೀನು ಹಗೆತನ ಇರುತ್ತದೆ ಅಂತ ಹೇಳುತ್ತಿದೆ. 자 이제 여자의 후손은 누구를 말하는 거죠? ಸ್ತ್ರೀಯ ಸಂತಾನ ಯಾರು ಪ್ರತಿನಿಧಿಸುತ್ತಾ ಇದೆ? 여러분 성경에서 여자의 후손이라고 하지만 보통 이제 족보는 남자의 후손을 말하는데. ಆದ್ರೆ ಸ್ತ್ರೀಯ ವಂಶಾವಳಿ ನೋಡುವಾಗ ಸ್ತ್ರೀಯ ಕುರಿತಾಗಿ ಮಾತಾಡುವುದಿಲ್ಲ, ಆದ್ರೆ ಮನುಷ್ಯರ ಕುರಿತಾಗಿ ಮಾತಾಡುತ್ತದೆ. 여자의 후손이란 바로 예수 그리스도를 가리켜. ಸ್ತ್ರೀಯ ಸಂತಾನ ಯಾರನ್ನು ಪ್ರತಿನಿಧಿಸುತ್ತಾ
ಮಾತಾಡುತ್ತಾ ಇದ್ರೆ ಯೇಸು ಕ್ರಿಸ್ತನ ಪ್ರತಿನಿಧಿಸುತ್ತಾ ಇದೆ ಇಲ್ಲಿ. 예수 어떤 남자의 피를 받질 않았습니다. ಯಾಕಂದ್ರೆ ಯೇಸು ಮನುಷ್ಯ ರಕ್ತವನ್ನು ಹೊಂದಿಕೊಳ್ಳಲಿಲ್ಲ. 자, 이제 사단이 뱀을 장악해서 얘기했던 그 뱀에 대한 이야기는 바로 사탄에게 하는 거예요. ಸೈತಾನನು ಕೂಡ ಒಂದು ಸರ್ಪವನ್ನು ವಂಚನೆ ಮಾಡಿದನು. ಇದು ಸೈತಾನ ಕುರಿತಾಗಿ ಮಾತಾಡುತ್ತಾ ಇದೆ. 이제 사단과 인간이 싸움을 했는데 인간은 사단에게 쏘았고 넘어졌어요. ಸೈತಾನ ಮನುಷ್ಯನಿಂದ ದೂರ, ಆದರೆ ಸೈತಾನು ವಂಚಿಸಲ್ಪಟ್ಟು ಮನುಷ್ಯರು ಕೆಳಗೆ ಬಿದ್ದರು. 이제 인간을 그 죄에서 구원하기 위해 사탄과 싸움에서 승리하기 위해서 예수 그리스도가 인간이 돼서 나타난 그 장면을 ಇಲ್ಲಿ 이야기하고 ಸೈತಾನ ವಿರುದ್ಧವಾಗಿ ನಾವು ಜಯಶಾಲಿಗಳಾಗಿ ಮತ್ತೆ ನಾವು ಅಲ್ಲಿಂದ ಆತನಿಂದ ಬಿಡುಗಡೆ ಹೊಂದಿಕೊಳ್ಳಬೇಕೆಂದ್ರೆ ಇಲ್ಲಿ ಮಾತಾಡುತ್ತಾ ಇದೆ ಯೇಸು ಕ್ರಿಸ್ತನ ಕುರಿತಾಗಿ. 자, 이제 아담 하와가 뱀과 사탄과 싸우는 것이 아니라 예수 그리스도께서 사탄과 싸울 것을 ಆದ್ರೆ ಇಲ್ಲಿ ಆದ 이야기하고 ಮತ್ತೆ ಅವ್ವ ಸೈತನ ವಿರುದ್ಧವಾಗಿ ಮಾತಾಡುತ್ತಾ ಇಲ್ಲ, ಸಾತನ ವಿರುದ್ಧವಾಗಿ ಹೋರಾಡುತ್ತಾ ಇಲ್ಲ, ಆದ್ರೆ ಯೇಸು ಕ್ರಿಸ್ತನು ಇಲ್ಲಿ ಸೈತನ 자, ವಿರುದ್ಧವಾಗಿ 여기서 ಹೋರಾಡುತ್ತಾನೆ. 뭐라고 말하면 여자의 후손은 내 머리를 상하게 할 것이고 ಇಲ್ಲಿ ಹೇಳುತ್ತದೆ ಈಕೆಯ ಸಂತಾನ ನಿನ್ನ ತಲೆಯನ್ನು ಜಜ್ಜುತ್ತದೆ ಅಂತ, 너는 그의 발꿈치를 상하게 할 것이니라. ನೀನು ಅದರ ಹಿಮ್ಮಡಿಯನ್ನು ಕಚ್ಚುವಿ. 자, 이제 뱀이 여자의 후손의 발꿈치를 ಮತ್ತೆ ಇಲ್ಲಿ ಹೇಳುತ್ತಾ ಇದೆ ಆ ಒಂದು ಸ್ತ್ರೀಯ ಸಂತಾನಕ್ಕೆ ಒಂದು ಸರ್ಪವು ಕಚ್ಚುತ್ತದೆ ಅಂತ. 그다음에 여자의 후손 발꿈치로 뱀의 머리를 밟아서 뱀의 머리를 ಹೇಳ್ತಾ ಇದೆ, ಈ ಸ್ತ್ರೀಯ 죽였다는 ಸಂತಾನದ ಒಂದು ಕಾಲುಗಳಿಂದ ಹಿಮ್ಮಡಿಯಿಂದ ಆ ಒಂದು ಸರ್ಪವನ್ನು ತುಳಿದು ಆ ಒಂದು ಸರ್ಪವನ್ನು ಜಜ್ಜುತ್ತದೆ ಅಂತ, ಅದಕ್ಕೆ ಸರ್ಪ ಕಚ್ಚುತ್ತದೆ ಅಂತ ಹೇಳುತ್ತಾ ಇದೆ. 발꿈치를 상하게 ಆ 했지만 ಸರ್ಪದ ಒಂದು ಸಂತಾನವು ಆ ಒಂದು ಸ್ತ್ರೀಯ ಸಂತಾನದ ಹಿಮ್ಮಡಿಯನ್ನು ಕಚ್ಚುತ್ತದೆ ಅಂತ. 여자의 후손은 뱀의 머리를 짓밟아 상쾌했다고 말합니다. ಮತ್ತೆ ಇಲ್ಲಿ ಹೇಳುತ್ತದೆ ಈಕೆಯ ಸಂತಾನ ನಿನ್ನ ತಲೆಯನ್ನು ಜಜ್ಜುತ್ತದೆ ಅಂತ, ಅದರ ಮೇಲೆ ತುಳಿಯುತ್ತದೆ ಅಂತ. 바로 예수의 십자가에 관한 ಇದು ಕ್ರಿಸ್ತನ ಒಂದು ಶಿಲುಬೆ ಕುರಿತಾಗಿ 마ತಾಡುತ್ತಾ ಇದೆ. 예수님께서 십자가에 못 박혀 죽으셨습니다. ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ಸತ್ತನು. 그때 죽었을 때 그때 바로 뱀이 여자 후손의 머리 발꿈치를 상하게 한 걸 말합니다. ಯಾವಾಗ ಆತನು ಸತ್ತೋದನೋ ಇಲ್ಲಿ ಕೂಡ ಮಾತಾಡುತ್ತಾ ಇದೆ, ಈ ಒಂದು ಸ್ತ್ರೀಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುತ್ತದೆ ಅಂತ. 십자가에 못 박혀 죽었다 사흘 만에 부활하시면서 ಯಾವಾಗ ಯೇಸು ಕ್ರಿಸ್ತನ ಸತ್ತು 3 ದಿನದಲ್ಲಿ ಪುನರುತ್ಥಾನ ಆದನು, 권세를 밟으셨습니다. ಆತನು ಎಲ್ಲ ಸೈತಾನ ಒಂದು ಕಾರ್ಯ ಮೇಲೆ ತುಳಿದು ಹಾಕಿದನು. 이제 머리를 밟으신 것입니다. ಸೈತಾನ ಒಂದು ತಲೆಯನ್ನು ತುಳಿದನು. 그리고 놀라운 이 사실들을 이야기하고 ಇದೆಲ್ಲವೂ ಕೂಡ ಅದ್ಭುತವಾದ ಸಂಗತಿ ಕೂಡ ಮಾತಾಡುತ್ತಾ ಇದೆ. 우리는 예수 그리스도의 피에 대해서 이야기를 합니다. ನಾವು ಯೇಸು ಕ್ರಿಸ್ತನ ರಕ್ತದ ಕುರಿತಾಗಿ ಮಾತಾಡುತ್ತೇವೆ. 왜 예수의 피가 능력이 있습니까? ಯಾಕಂದ್ರೆ ಯೇಸು ಕ್ರಿಸ್ತನ ರಕ್ತದಲ್ಲಿ ಕೂಡ ಬಲವಿದೆ. 예수님 십자가에서 피를 흘리셨습니다. ಯಾಕಂದ್ರೆ ಯೇಸು ಕ್ರಿಸ್ತನ ರಕ್ತವು ಶಿಲುಬೆಯಲ್ಲಿ ಸುರಿಸಲ್ಪಟ್ಟಿತು. 피를 흘리신 게 아니고 ಯೇಸು ಕ್ರಿಸ್ತನು ಕಾರಣವಿಲ್ಲದ ರಕ್ತವನ್ನು ಸುರಿಸಲಿಲ್ಲ. 예수님이 흘리신 그 십자가의 피는 사탄의 모든 권세를 이길 수 있는 죄를 제하는 일을 했다. ನಮ್ಮ ಕರ್ತನು ಶಿಲುಬೆಯಲ್ಲಿ ಸುರಿಸಿದ ರಕ್ತದ ಮೂಲಕ ಆತನು ಪಾಪದ ಬಲವನ್ನೆಲ್ಲವನ್ನು ಕೂಡ ತೊಡೆದಾಕಿದನು ಮತ್ತು ನಾಶ ಮಾಡಿದನು. 경찰관이 아무리 힘이 있다고 할지라도 ಆ ಒಂದು ಪೊಲೀಸ್ ಆಫೀಸರ್ ಸ್ಟ್ರಾಂಗ್ ಇದ್ದರೂ ಕೂಡ, 죄를 범치 않는 사람에게는 경찰관은 어떻게 할 수 ಆದ್ರೆ 없어요? ಪೊಲೀಸ್ ಏನು ಕೂಡ ಮಾಡಕ್ಕಾಗುವುದಿಲ್ಲ ಪಾಪ ಮಾಡಿಲ್ಲ ಅಂತ ವ್ಯಕ್ತಿಯ ಮುಂದೆ. 여러분 판사나 검사가 아무리 힘을 가졌다고 ಜಡ್ಜ್ಗೆ 할지라도 ಮತ್ತು ಹಿಂಸೆಗಾರನಿಗೆ ಎಷ್ಟು ಕೂಡ ಅಧಿಕಾರ ಇದ್ದರೂ ಕೂಡ 여러분 죄가 없는 사람은 손을 댈 수가 없는. ಅವರು ಪಾಪವಿಲ್ಲದ ಮನುಷ್ಯನ ಮುಟ್ಟಕ್ಕಾಗುವುದಿಲ್ಲ. 물론 우리가 사탄을 경찰이나 판사나 검사에 비교하는 건 ಸೈತಾನನು 아니에요. ಕೂಡ ಹೋಲಿಸಿ ನೋಡುತ್ತಾ ಇಲ್ಲ ಒಂದು ಪೊಲೀಸರೊಂದಿಗೆ, ಜಡ್ಜ್ ಒಂದಿಗೆ ಮತ್ತೆ ಹಿಂಸಕರೊಂದಿಗೆ. 판사나 검사나 이 경찰관들은 죄를 범했을 때 그 사람을 ಪೊಲೀಸ್, ಜಡ್ಜ್ ಮತ್ತೆ ಹಿಂಸೆಕಾರನು ಯಾವಾಗ ಕೂಡ ಮನುಷ್ಯರು ಪಾಪ ಮಾಡುತ್ತಾವ ಮಾತ್ರ ಅವರು ಹಿಡಿದುಕೊಂಡು ಹೋಗುತ್ತಾರಷ್ಟೇ. 만일 그 사람이 죄 안에 있을 때 ಮನುಷ್ಯ ಪಾಪದ ಕೆಳಗಿರುತ್ತಾನೋ, 여러분 그 사람은 그 경찰의 구속을 받아. ಆಗ ಆ ಒಂದು ಮನುಷ್ಯನು ಪೊಲೀಸರಿಂದ ಹಿಡಿದುಕೊಂಡು ಹೋಗುತ್ತಾನೆ. 여러분 그거는 정말 그 판사의 재판을 받아야 합니다. ಆತನು ಜಡ್ಜ್ ಇಂದ ತೀರ್ಪು ಹೊಂದಿಕೊಳ್ಳಬೇಕು. 그는 교도소에 가야 합니다. ಆತನು ಜೈಲಿಗೆ ಹೋಗಬೇಕು. 만일 그러나 그가 죄가 모든 게 ಆತನ 해결됐다. ಒಂದು ಪಾಪ ಎಲ್ಲ, ಆ ಒಂದು ಮನುಷ್ಯರ ಪಾಪ ಎಲ್ಲ ಕೂಡ ತೆಗೆದುಕೊಳ್ಳಾಗ 그는 경찰에부터 ಆತನು 자유로운 것이죠. ಪೊಲೀಸರಿಂದ ಕೂಡ ಫ್ರೀ ಬಿಡುಗಡೆ ಕೂಡ ಇರ್ತಾನೆ. 경찰은 어떻게 할 수가 없는 거예요. ಆತನಿಗೆ ಪೊಲೀಸ್ ಏನು ಕೂಡ ಮಾಡಕ್ಕಾಗುವುದಿಲ್ಲ. 그가 만일 죄가 전부 다 해결이 됐다면 ಎಲ್ಲ ಪಾಪಗಳು ಕೂಡ ಮುಗಿದೋಗಿದ್ರೆ ಅಲ್ಲಿ 아무리 무서운 판사라고 할지라도 그걸 어떻게 할 수가 없는 것이죠. ಎಷ್ಟೇ ಬಲಶಾಲಿಯ ಒಂದು ಜಡ್ಜ್ ಆಗಿದ್ರು ಕೂಡ ಜಡ್ಜ್ ಅನ್ನು ಕೂಡ 우리는 ಮಾಡಕ್ಕಾಗುದಿಲ್ಲ. 죄를 범했어요. ನಾವು ಪಾಪ ಮಾಡಿದ್ದೇವೆ. 우리가 죄를 가지고 있는 동안에 ನಾವು ಎಷ್ಟು ಪಾಪ ಮಾಡಿದೋ ಅಷ್ಟು 우리 사단의 종노릇을 할 수밖에 없어요. ನಾವೇನು ಕೂಡ ಆಯ್ಕೆ ಇಲ್ಲದೆ ನಾವೆಲ್ಲರೂ ಕೂಡ ಸೈತಾನ 우리는 ಗುಲಾಮರಾಗಿರಬೇಕಾಗಿತ್ತು. 죄에서 벗어나야 사탄에서 벗어날 ನಾವು 수 있어요. ಪಾಪದ ಬಿಡುಗಡೆ ಬೇಕು, ಅದೇ ರೀತಿಯಾಗಿ ಕೂಡ ಸೈತಾನದ ಬಿಡುಗಡೆ 물론 ಹೊಂದಿಕೊಳ್ಳಬೇಕಾಗಿತ್ತು. 예수님은 사탄을 이길 수 있지만 ಹೌದು, ಯೇಸು ಸೈತಾನ ಸೋಲಿಸುತ್ತಾನೆ, 우리가 사탄을 이기지는 ಆದ್ರೆ 못합니다. ನಾವು ಸೈತಾನ ಸೋಲಿಸಕ್ಕಾಗುವುದಿಲ್ಲ. 우리 사탄에게 지기 때 사탄에 끌려다녀야만 해요. ಆದ್ರೆ ನಾವು ಸೈತಾನಲ್ಲಿ ಕಳೆದುಕೊಳ್ಳುತ್ತೇವೆ ಮತ್ತು ನಾವು ಸೈತಾನದಿಂದ ಎಳೆಯಲ್ಪಡುತ್ತೇವೆ. 예수님께서 우리를 그 사탄에서 해방시키려면 ಆದ್ರೆ ಯೇಸು ನಮ್ಮನ್ನು ಸೈತಾನ ಬಿಡುಗಡೆ ಮಾಡಬೇಕಂತ ಹೇಳಿದರೆ 우리의 모든 죄를 해결해야만 사탄에서 해방시킬 ಆತನು 수가 ನಮ್ಮ 있는 ಪಾಪದ 것입니다. ಕುರಿತಾಗಿ ಎಲ್ಲವನ್ನು ಮುಗಿಸಬೇಕು, ನಮ್ಮನ್ನು ಕೂಡ ಸೈತಾನ ಬಿಡುಗಡೆ ಮಾಡಬೇಕಂತ 그렇기 ಹೇಳಿದರೆ 때문에 예수님은 십자가에 못 박히셨습니다. ಅದಕ್ಕೋಸ್ಕರ ಯೇಸು ಶಿಲುಬೆಯಲ್ಲಿ ಸತ್ತನು.
예수 이 십자가에 못 박힌 그 죽음으로 말미암아 ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಸತ್ತಾದ ಮೇಲೆ ನಮಗೋಸ್ಕರ 여러분 우리의 죄에 대한 심판이 끝나 버렸다는 ನಮ್ಮ ಪಾಪಗಳ ತೀರ್ಪು ಅಲ್ಲಿ ಮುಗಿಯಿತು. 거예요. 우리의 모든 죄가 끝났다는 ನಮ್ಮ 거예요. ಎಲ್ಲಾ ಪಾಪಗಳು ಅಲ್ಲೇ ಮುಗಿಯಿತು. 우리의 허물이 끝나 버렸다는 ನಮ್ಮ 거예요. ಎಲ್ಲಾ ತಪ್ಪುಗಳು ಅಲ್ಲೇ ಮುಗಿದವು. 우리의 모든 저주가 끝이 나 버렸어요. ಅದರ ಅರ್ಥ ನಮ್ಮ ಎಲ್ಲಾ ಶಾಪಗಳು ಅಲ್ಲೇ ಮುಗಿದೋಯಿತು. 십자가에서 끝이 나 ಅವೆಲ್ಲವೂ ಕೂಡ 버렸어요. ಶಿಲುಬೆಯಲ್ಲಿ ಕೂಡ ಮುಗಿಯಿತು. 우리의 모든 저주는 이미 십자가에 다 치러졌다는 ಎಲ್ಲ 거예요. ನಮ್ಮ ಶಾಪಗಳೆಲ್ಲವೂ ಕೂಡ ಶಿಲುಬೆಯಲ್ಲಿ ಮುಗಿದು ಹೋದವು. 우리의 모든 심판이 십자가에서 치루어졌다는 것이죠. ಆ ಒಂದು ನಮ್ಮ ನ್ಯಾಯ ತೀರ್ಪು ಶಿಲುಬೆಯಲ್ಲಿ ಕೊಡಲ್ಪಟ್ಟಿತು. 우리의 모든 그 죄에 대한 그 멸망이 십자가에 치루어졌어요. ನಮ್ಮ ಒಂದು ಪಾಪಗಳಿಗೋಸ್ಕರ ನಾಶ ನಾವೆಲ್ಲವೂ ಕೂಡ ಶಿಲುಬೆಯಲ್ಲಿ ಮುಗಿಯಿತು. 바로 예수 그리스도의 피가 ಯೇಸು ಕ್ರಿಸ್ತನ ರಕ್ತವು 우리의 모든 죄의 형벌을 받은 증거입니다. ಅದು ಒಂದು ಆಧಾರ ನಮ್ಮ ಪಾಪಗಳಿಗೋಸ್ಕರ ಎಲ್ಲವೂ ಕೂಡ ಕ್ರಯ ಕಟ್ಟಿದೆ ಅಂತ. 어떤 많은 죄를 가지고 있다 할지라도 ನಮ್ಮ ಹತ್ರ ಎಷ್ಟೇ ಪಾಪಗಳಿದ್ದರೂ ಕೂಡ 예수의 피가 그 죄를 덮고 ಯಾವ ಯೇಸುವಿನ ರಕ್ತವು ಎಲ್ಲವೂ ಕೂಡ ಪಾಪವನ್ನು ಮುಚ್ಚುತ್ತದೋ 그 죄는 이상 더 죄로서의 효력을 갖지 ಆ 못합니다. ಒಂದು ಪಾಪಕ್ಕೆ ಯಾವುದೇ ತರ ಒಂದು ಪ್ರಭಾವ ಇರಲಿಲ್ಲ ಇನ್ನು ನಮ್ಮ ಮೇಲೆ. 살인을 했거나 간음을 했거나 도둑질을 했거나 무슨 죄를 ನಿನ್ 지었든지 ಕಳ್ತನ ನಿನ್ನ ನರಹತ್ಯೆ ಮತ್ತೆ ವ್ಯಭಿಚಾರ ಮಾಡಿದರೂ ಕೂಡ ಎಂತ ಪಾಪ ಮಾಡಿದರೂ ಕೂಡ 그것은 죄인 것입니다. ಅದು ಪಾಪನೇ. 여러분 죄는 힘을 가지고 있습니다. ಪಾಪಕ್ಕೆ ಬಲವಿದೆ. 죄는 어떤 힘을 가지고 있습니까? ಪಾಪಕ್ಕೆ ಎಂತ ತರದ ಬಲ ಇದೆ? 죄인을 속박하는 힘을 가지고 ಪಾಪಿಗಳನ್ನು ಕೂಡ ಹಿಡಿದುಕೊಳ್ಳುವಂತದ್ದು, 그 죄인을 끌고 다니는 힘을 가지고 ಪಾಪಿಗಳನ್ನು ಎಳೆದುಕೊಂಡು ಹೋಗುವಂತದ್ದು. 여러분 죄가 있는 동안에 ನೀನು ಎಷ್ಟು ಪಾಪ ಮಾಡಿರ್ತೀಯೋ 여러분 죄의 종이 되어야 하고 ನೀನು ಪಾಪಕ್ಕೆ ಒಂದು ಗುಲಾಮನಾಗುತ್ತೀಯ. 죄에 끌려 다녀야 하고 ನೀನು ಪಾಪದ ಎಳೆಯಲ್ಪಡುತ್ತೀಯ. 죄에게 잡혀 다녀야 했다는 ಮತ್ತೆ ಪಾಪವನ್ನು ವಶ ಮಾಡಿಕೊಳ್ಳುತ್ತದೆ. 근데 우리가 죄에서 딱 벗어나면 ಯಾವಾಗ ನಾವು ಪಾಪದ ಬಿಡುಗಡೆಗೊಳ್ಳುತ್ತೇವೋ 이상 더 죄가 되어지지 않는 ಇನ್ನು ಪಾಪ ಆಗಿರುವುದಿಲ್ಲ. 정말 놀라운 사실. ಇದು ಬಹಳ ಅದ್ಭುತವಾಗಿದೆ. ಇದು 제가 아는 형제 한 사람이 있어요. ಒಂದು ಸಹೋದರ ನನಗೆ ಗೊತ್ತು. 이 사람은 식물을 연구하는 ಈ 사람. ಒಂದು ಮನುಷ್ಯನು ಗಿಡದ ಕುರಿತಾಗಿ 이 ಕಲಿಯುತ್ತಿದ್ದಾನೆ. 사람이 암에 대한 연구를 하고 있어요. ಆತನು ಕ್ಯಾನ್ಸರ್ ಕುರಿತಾಗಿ ರಿಸರ್ಚ್ ಮಾಡುತ್ತಿದ್ದಾನೆ. 이 지구에 굉장히 많은 민족들이 살고 있어요. ಅನೇಕ ತರಹದ ಮನುಷ್ಯರು ಕೂಡ ಲೋಕದಲ್ಲಿ ಜೀವಿಸುತ್ತಿದ್ದಾರೆ. 그들이 다 암에 걸립니다. ಅವ್ರಿಗೆಲ್ಲರೂ ಕೂಡ ಕ್ಯಾನ್ಸರ್ ಬರುತ್ತೆ. 그러나 인디안 부족과 단 한 부족이 암에 걸리지 않는 ಆದ್ರೆ 부족이 ಒಂದು ತರಹದ ಭಾರತ ದೇಶದ ಒಂದು ಜನಾಂಗ ಅವರು ಕ್ಯಾನ್ಸರ್ ಬರುವುದಿಲ್ಲ ಅವರಿಗೆ. 그 인디안들은 어떻게 해서 암에 걸리지 않은 그게 이제 그들의 관심사. ಮತ್ತೆ ಜನರಲ್ಲೂ ಕೂಡ ಆಸಕ್ತಿ ಹೊಂದಿದ್ರು ಯಾಕೆ ಭಾರತ ದೇಶದ ಜನರಿಗೆ ಯಾಕೆ ಕ್ಯಾನ್ಸರ್ ಬರುವುದಿಲ್ಲ ಅಂತ. 그 박사들이 인디안 마을에 가 살면서 그 ಅನೇಕ 연구를 ಡಾಕ್ಟರ್ಗಳು ಕೂಡ ಹೋದರು ಮತ್ತೆ ಆ ಒಂದು ಜನಾಂಗಗಳ ಕುರಿತ ಜನಾಂಗ ಜೊತೆಗೆ ಬೆರೆತು ಮತ್ತೆ ಜೀವಿಸಿದರು. 암이 시작될 때 몸에 작은 미열이 생기기 시작. ಯಾವಾಗ ಮನುಷ್ಯನಿಗೆ ಕ್ಯಾನ್ಸರ್ ಬರುತ್ತದೋ ಸಣ್ಣ ರೀತಿಯಲ್ಲಿ ಸ್ವಲ್ಪ ರೀತಿಯಲ್ಲಿ ಜ್ವರ ಬರುತ್ತದೆ ಆ 근데 ಮನುಷ್ಯನಿಗೆ. 이제 그 인디안 그 불화에 가서 뭘 발견했냐면 ಆದ್ರೆ ಈ ಭಾರತ ದೇಶದ ಬುಡಕಟ್ಟ ಜನಾಂಗದಲ್ಲಿ ಅವ್ರು ಏನ್ ಕಂಡುಕೊಂಡರು? 그 종교도는 몸에 미열이 생길 때마다 가서 추목나무 ಯಾವಾಗಲ 가지를 ಒಂದು 팔고 있어요. ಬುಡಕಟ್ಟು ಜನಗಳಿಗೆ ಒಂದು ಸ್ವಲ್ಪ ಸಣ್ಣದಾಗಿ ಜ್ವರ ಕಾಣಿಸಿಕೊಳ್ಳುತ್ತದೋ ಆಗ ಅವರು ಯೂಟ್ರಿ ಅಂತ ಒಂದು ಮರದ ಒಂದು 그래서 그 ಕೊಂಬೆಯನ್ನು 추목나무 ಅಗೆಯುತ್ತಿದ್ದರು. 가지를 파는 걸 보면서 이제 박사들이 그 추목나무를 ಯಾವಾಗ ಅವರೆಲ್ಲರೂ ಕೂಡ ಬುಡಕಟ್ಟು ಜನಾಂಗ ಒಂದು ಕೊಂಬೆಯನ್ನು ಅಗೆಯುತ್ತಿದ್ರು ಆ ಒಂದು ಸಮಯದಲ್ಲಿ ಡಾಕ್ಟರ್ ಎಲ್ಲರೂ 그 ಕೂಡ 놀라운 ಕಂಡು 것은 그 ಹಿಡಿದರು ಅದರ ಬಗ್ಗೆ. 추목나무에서 항암 제가 그 안에 들어있는 ಅದಾದ್ಮೇಲೆ ಅವ್ರು ಏನ್ ಕಂಡು ಹಿಡಿದ್ರು ಅಂತ ಹೇಳಿದ್ರೆ ಆಂಟಿ ಕ್ಯಾನ್ಸರ್ ಸಬ್ಸ್ಟೆನ್ಸಸ್ ಎಲ್ಲ ಕೂಡ ಒಳಗಿತ್ತು ಆ ಒಂದು ಮರದ 그 ಕೊಂಬೆಗಳಲ್ಲಿ. 항암제는 가서 암 세포를 둘러싸기 ಆ ಒಂದು 때문에 ದ್ರವ್ಯ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಇಡೀ ಕ್ಯಾನ್ಸರ್ ಸೆಲ್ ಸುತ್ತಮುತ್ತ ಸುತ್ತಕೊಳ್ಳುತ್ತದೆ. 이제 그 항암제가 그 암을 둘러싸기 때문에 암을 다른 세포가 ಮತ್ತೆ 완전히 ಎಲ್ಲವೂ ಕೂಡ 차단을 ಇಲ್ಲೇ 시켜버려요. ಸುತ್ತಮುತ್ತ ಸುತ್ತಕೊಳ್ಳುತ್ತದೆ ಆ ಒಂದು ಕ್ಯಾನ್ಸರ್ ಸೆಲ್ ಮೇಲೆ ಮತ್ತೆ ಎಲ್ಲಾ ಬೇರೆ ಬೇರೆ ಸೆಲ್ಗಳಲ್ಲಿ ಕೂಡ ಅದನ್ನ 그래서 암 ಬೇರ್ಪಡಿಸಿಬಿಡುತ್ತದೆ. 세포 그냥 굶어 죽도록 ಮತ್ತೆ 만들어버려요. ಕೂಡ ಅದು ಆ ಒಂದು ಕ್ಯಾನ್ಸರ್ ಸೆಲ್ ಕೂಡ ಹಸಿವಿನಿಂದ ಸಾಯುವಂತೆ 암 ಮಾಡುತ್ತದೆ. 세포는 우리 몸에 발생이 되면은 ಯಾವ ಕ್ಯಾನ್ಸರ್ ಸೆಲ್ಸ್ ಎಲ್ಲ ಕೂಡ ನಮ್ಮ ಹೃದಯದಲ್ಲಿ ಇರುತ್ತದೋ 우리 몸에 이제 세포를 침입해가 세포 속에 있는 영양을 뺏어 먹으면 암 세포가 자라게 ಮತ್ತೆ 됩니다. ಅವರೆಲ್ಲ ಬೇರೆ ಬೇರೆ ಒಂದು ಭಾಗಕ್ಕೆ ಹೋಗಿ ಅವೆಲ್ಲ ಕೂಡ ಪೌಷ್ಟಿಕ ತೆಗೆದುಕೊಂಡು ಈ ರೀತಿಯಾಗಿ ಅವು 그래서 ಬೆಳೆದುಕೊಳ್ಳುತ್ತದೆ. 주먹남 항암제가 암 세포하고 이 몸하고 세포를 ಯಾವಾಗ 분리시켜버려요. ಯೂಟ್ರಿಗಳಿಂದ ಬರುವಂತ ಒಂದು ದ್ರವ್ಯಗಳನ್ನು ತೆಗೆದುಕೊಳ್ಳುತ್ತೇವೋ ಆ ಒಂದು ಸಮಯದಲ್ಲಿ ಬೇರೆ ಒಂದು ಸೆಲ್ಗಳಿಂದ ಅವೆಲ್ಲ ಕೂಡ ದೂರ ಮಾಡಿ ಅದನ್ನು ಕೂಡ ಕಾಪಾಡುತ್ತದೆ. 배고파 굶어 죽도록 ಯಾವುದೇ 만들어버려요. ಸಮಸ್ಯೆ ಇಲ್ಲದೆ ಕ್ಯಾನ್ಸರ್ ಇರುವಂತಹ ಸೆಲ್ಗಳೆಲ್ಲ ಕೂಡ ಸತ್ತು ಹೋಗುತ್ತದೆ. 학자들이 그 항암제 이름은 텍솔이라고 지었어요. ಮತ್ತೆ ರಿಸರ್ಚ್ ಮಾಡೋರು ಕೂಡ ಒಂದು ಆಂಟಿ ಸಬ್ಸ್ಟೆನ್ಸ್ ಕೂಡ ಟೆಕ್ಸಾಲ್ ಅಂತ ಹೆಸರಿಟ್ಟರು. 그래서 사람들이 주먹나무 텍솔을 ಮತ್ತೆ ಜನರೆಲ್ಲೂ ಕೂಡ ಯಾವ ಟ್ರೀಗಳಿಂದ ಅವರೆಲ್ಲರೂ ಕೂಡ ಟೆಕ್ಸಾಲ್ ಗಳನ್ನು ಕೂಡ ತೆಗೆದುಕೊಳ್ಳಲಿಕ್ಕೆ ಪ್ರಾರಂಭ ಮಾಡಿದರು. 주먹나무의 텍솔이 아주 적은 ಸಮಸ್ಯೆ ಅಂತ ಹೇಳಿದ್ರೆ ಒಂದು ಯೂ ಟ್ರೀ ಮರಗಳಲ್ಲಿ ಮಾತ್ರ ಸ್ವಲ್ಪ ಅಷ್ಟು ದ್ರವ್ಯ ಇರುತ್ತದೆ. 주먹나무 100년생 주먹나무를 4그루를 베어야 ಅವರು 400 ವರ್ಷ ಮರದಲ್ಲಿರುವಂತ ಬಹಳ ಹಳೆ ಒಂದು ಮರವನ್ನು ಕಡಿಯಬೇಕು. 그 텍솔 한 정을 만들어낼 수. ಒಂದೇ ಒಂದು ಡೋಸ್ ಆ ಒಂದು ಟೆಕ್ಸಲ್ ತೆಗೆಯಲಿಕ್ಕೆ. 그러니까 텍솔 한 정의 가격이 시가로 $634 한다고. ಆ ಒಂದೇ ಒಂದು ಡೋಸ್ ಆಫ್ ಟೆಕ್ಸಾಲ್ $640 ಮಾರ್ಕೆಟ್ ಅಲ್ಲಿ.
근데 이제 앞으로 계속 주먹나무를 ಆ 베어버린다. ಒಂದು ಮರಗಳನ್ನು ಕೂಡ ಕಡಿತಾ ಇದ್ದಾರೆ ನಿರಂತರವಾಗಿ. 몇 년 후에 지구에 주먹나무 없어질 거야. ಮತ್ತೆ ಸ್ವಲ್ಪ ವರ್ಷಗಳಾದ ಮೇಲೆ ಆ ಒಂದು ಮರಗಳಿನ್ನು ಕಾಣುವುದಿಲ್ಲ ಕಣ್ಣಿಗೆ. 그래서 이제 주먹나무를 베지 못한 법으로 ಮತ್ತೆ ಅವರು 만들어. ಕೂಡ ಕಾನೂನು ಮಾಡಿರೋ ಅಂತ ಮರಗಳನ್ನು 그 ಕಡಿಯಬಾರದು ಅಂತ. 형제는 그 DNA를 통해서 ಈ ಒಂದು ಸಹೋದರ DNA ಮೂಲಕ 주먹나무 세포를 채. ಆತನು ಆ ಒಂದು ಮರಗಳಿಂದ ಜೀವಕೋಶವನ್ನು ತೆಗೆದುಕೊಂಡನು. 그래서 주먹나무 세포에서 택솔 성분만 배양하는 조형 배양을 연구했습니다. ಮತ್ತೆ ಆ ಒಂದು ಜೀವಕೋಶಗಳಿಂದ ಹೇಗೆ ಟೆಕ್ಸಾಲ್ ತೆಗೆದುಕೊಳ್ಳಬೇಕು ಅಂತ ಕಂಡಿದ್ದನು. 수많은 사람들 그 연구를 했지만 실패했어요. ಅನೇಕ ಜನರು ಕೂಡ ಬಹಳ ಕಷ್ಟಪಟ್ಟರು ಹೇಗೆ ಮಾಡಬೇಕು ಅಂತ ಆದ್ರೆ ಸೋತೋದರು. 이거는 정말 불가능하다고 단정을 내렸어요. ಅವರೆಲ್ಲರೂ ಕೂಡ ಹೇಳಿದ್ರು ಇದು ಬಹಳ ಸಾಧ್ಯ ಅಂತ. 오늘 이 형제가 하나님의 말씀을 듣는 중에 ಆದ್ರೆ ಈ ಒಂದು ಸಹೋದರ ಯಾವಾಗ ದೇವರ ವಾಕ್ಯವನ್ನು ಕಲಿತುಕೊಂಡನು, 어떤 마음이 ಎಂತ 일어나냐면 ಒಂದು ವಾಕ್ಯ ಎಂತ ಹೃದಯ ಹೊಂದಿಕೊಂಡ 인간의 힘으로 안 되는 걸 하나님이 해주시겠다. ಅದರೊಂದು ಕೂಡ ದೇವರು ಮಾಡುತ್ತಾನೆ, ಆದ್ರೆ ಮನುಷ್ಯನ ಸಾಮರ್ಥ್ಯದಿಂದ ಅದು ಅಸಾಧ್ಯ ಅಂತ. 이 형제가 자기 소장과 더불어 택솔 이제 개발 배양 연구를 ಮತ್ತೆ 했다. ಕೂಡ ಈ ಒಂದು ಸಹೋದರನು ಕೂಡ ಆ ಒಂದು ಮ್ಯಾನೇಜರ್ ಎಂದು ಹೋಗಿ ಆ ಒಂದು ಟೆಕ್ಸಾಲ್ ಅನ್ನು ಕೂಡ ತೆಗೆದುಕೊಂಡ. 세계 유명한 박사 다 실패했기 때문에 이건 말도 안 되는 이야기로 모두 ಆದ್ರೆ 생각을 했어요. ಪ್ರಖ್ಯಾತಿ ಹೊಂದಿಕೊಂಡಿರೋದು ಎಲ್ಲಾ ಡಾಕ್ಟರ್ಗಳು ಕೂಡ ಇದರಲ್ಲಿ ಸೋತು ಹೋದ. ಆದ್ರೆ ಈತನು ಬಹಳ ಹುಚ್ಚಾಗಿದ್ದಾರೆ 근데 이 ಅದರಲ್ಲಿ. 형제는 하나님을 믿는 믿음으로 그 연구를 ಮತ್ತೆ ಈ 시작했어요. ಒಂದು ಸಹೋದರ ದೇವರ ಮೇಲೆ ನಂಬಿಕೆ ಇಟ್ಟು ಅದನ್ನು ರಿಸರ್ಚ್ ಅನ್ನು ಕೂಡ ಪ್ರಾರಂಭ 근데 ಮಾಡಿದ. 하나님 이사의 세포를 통해서 이 형제에게 자세히 길을 가르쳐 주어서 그 어려운 연구를 아주 ಮತ್ತೆ 쉽게 ದೇವರು ಕೂಡ 했어요. ಆ ಒಂದು ಜೀವಕೋಶಗಳ ಮೂಲಕ ನಿಜವಾದ ಖಚಿತವಾದ ಒಂದು ಮನ ತೋರಿಸಿದ್ರು. ಮತ್ತೆ ಆತನು ಕೂಡ ಇದನ್ನು ಮುಗಿಸಲಿಕ್ಕೆ 이 형제가 ಸಾಧ್ಯವಾಯಿತು. 그 택소를 이제 그 주먹나무에 있는 그 DNA를 통해서 택솔 성분만 배양하는 그 기술에 ಇದನ್ನು ಕೂಡ ಸಫಲ ಹೊಂದಿಕೊಂಡ. ಆ ಒಂದು ಜೀವಕೋಶಗಳಿಂದ DNA ಮೂಲಕ ಆ ಒಂದು ಟೆಕ್ಸಾಲ್ ದ್ರವ್ಯಗಳನ್ನು ಕೂಡ ಕಂಡುಕೊಳ್ಳಲಿಕ್ಕೆ ಆ ಒಂದು ಮರಗಳಿಂದ 몇 년 되지 않아서 암 문제는 다 이 형제로 말하면 하나님이 해결해 주실 줄을 믿는 거예요. ನಾನು ನಂಬುತ್ತೆ ಈ ಒಂದು ಸಹೋದರ ಮೂಲಕ ದೇವರು ಎಲ್ಲ ಕೂಡ ಕ್ಯಾನ್ಸರ್ ಪೇಷಂಟ್ ಗಳು ಕೂಡ ನೋಡಿಕೊಳ್ಳುತ್ತಾರೆ ಅಂತ. 그 형제는 나한테 이런 이야기를 했어요. ಈ ಒಂದು ಸಹೋದರ ನನಗೆ ಈ ರೀತಿ ಹೇಳಿದನು, 이 지구의 모든 병에 대한 그 약이 ಲೋಕದಲ್ಲಿರುವಂತ ಎಲ್ಲಾ ಒಂದು ರೋಗಗಳಿಗೆ ಎಲ್ಲ ಔಷಧಿ ಮರಗಳಲ್ಲಿದೆ. ಆಫ್ರಿಕಾದಲ್ಲಿ ಬಹಳಷ್ಟು ಮಲೇರಿಯಾ ಇದೆ. 그 말라리아도 그 키닌의 나무에서 나는 걸 가지고 말라리아 약을 만들죠. ಕಿನಿನಿಯ ಒಂದು ಮರದಿಂದ ಆ ಒಂದು ಮಲೇರಿಯಾಕ್ಕೆ ಔಷಧಿಯನ್ನು ಕಂಡುಹಿಡಿಯುತ್ತಾರೆ. 여러분 우리의 모든 주변에 있는 식물 속에 하나님은 우리의 모든 병을 이길 만한 힘을 만들어 놨다. ಸುತ್ತಮುತ್ತಲಿರುವಂತಹ ಮರಗಳಿಂದ ದೇವರು ರೋಗಗಳಿಂದ ಹೊರಗೆ ಬರುವಂತೆ ಬಲವನ್ನು ಕೊಟ್ಟನು. 다만 새로운 병이 생기고 ಹೊಸ ಒಂದು ರೋಗಗಳು ಬರುವಾಗ 그러나 그 병에 대한 하나님 어떤 약을 그 우리가 찾아내지 못한 ಆಗ ನಾವು ಆ ಒಂದು ರೋಗಗಳಿಗೆ ಕೂಡ ಕಂಡುಹಿಡಿಯಕ್ಕಾಗಲ್ಲ ಆ ಒಂದು ಔಷಧಿಗಳನ್ನು. 이 형제는 식물에 너무너무 신비한 사실들을 ಯಾವಾಗ ಈ ಸಹೋದರೆಲ್ಲರೂ ಕೂಡ ಆ ಒಂದು ಮರದ ಕುರಿತಾಗಿ ಕಲಿತಿದ್ದನು, ಅದು ಬಹಳ ಅದ್ಭುತ ಸಂಗತಿಯಲ್ಲಿ ಕಲಿತುಕೊಂಡನು. 확신하고 있는 것이 ಈ ಸಹೋದರಿಗೆ ಭರವಸೆ ಇತ್ತು, 인간이 어떤 병에 걸렸든지 간에 ಮನುಷ್ಯರಿಗೆ ಎಂತ ರೋಗ ಬಂದರೂ ಕೂಡ 하나님 그 인간 사는 주변에다가 식물 속에 그 약을 치료할 수 있는 모든 성분을 만들어 놨다고 이 형제 전혀 의심 ಮನುಷ್ಯನು 없습니다. ಕೂಡ ಭರವಸೆ ಇತ್ತು, ದೇವರು ಸುತ್ತಮುಟ್ಟಿರುವಂತಹ ಒಂದು ಮರಗಳಲ್ಲೆಲ್ಲಾದ್ರೂ ಕೂಡ ಈ ಒಂದು ರೋಗಗಳಿಗೆ ಔಷಧಿ ಇದೆ ಅಂತ ಆತನಿಗೆ ಗೊತ್ತಿತ್ತು. 사실 그래서 지금까지 우리가 그 약을 몰랐기 때문에 그렇지 ಒಂದೇ ಸಂಗತಿ ಏನಪ್ಪಾ ಅಂತ ಹೇಳಿದ್ರೆ, ಆ ಒಂದು ಔಷಧಿ ಕುರಿತಾಗಿ ನಮಗೆ ಗೊತ್ತಿಲ್ಲ. 약이 없는 병은 아직까지 없었습니다. ರೋಗವಿಲ್ಲದ ಔಷಧಿಗಳಿಲ್ಲ. 여러분 그게 사실이라고 한다면 ಅದು ನಿಜ ಆಗಿದ್ದರೆ 우리의 이 죄의 병에도 약이 없을 수는 없겠지요. ಆದ್ರೆ ಅಲ್ಲಿ ಕೂಡ ನಮ್ಮ ಪಾಪದ ಒಂದು ರೋಗಕ್ಕೆ ಯಾವುದೇ ಮೆಡಿಸಿನ್ ಇಡ್ತಿರ್ಲಿಲ್ಲ. 우리의 모든 육체의 병은 우리 주변에 나무 보통 식물을 중심으로 약의 성분을 만들어 놨죠. ಶರೀರದಲ್ಲಿ ಒಂದು ರೋಗಗಳಿಗೋಸ್ಕರ ಅವೆಲ್ಲವೂ ಕೂಡ ದ್ರವ್ಯಗಳು ಒಂದು ಮರದ ಮೂಲಕ ಎಲ್ಲ ಕೂಡ ಮಾಡಲ್ಪಡುತ್ತದೆ. 이 형제는 그 조직 배양하는 그 부분에 성공해가지고 ಈ ಒಂದು ಸಹೋದರರು ಕೂಡ ಒಂದು ಕಲಿಯುತ್ತಾ ಮತ್ತೆ ಜೀವಶಾಸ್ತ್ರದಲ್ಲಿ ಕೂಡ ಕಲಿತುಕೊಂಡನು. 통해서 그걸 이제 만들어내고 있어요. DNA ಮೂಲಕ ಅದನ್ನು ಇದನ್ನು ಕೂಡ ಮಾಡಿ ಮುಗಿಸಿದನು. 형제가 날 찾아와서 이런 얘기를 했어요. ಮತ್ತೆ ಸಹೋದರ ಬಂದು ಆತನು ಬಂದು ಈ ರೀತಿ ಹೇಳಿದನು, 목사님 삼삼이 필요합니까? ಪಾಸ್ಟರ್ ನಿಮ್ಗೆ ಏನಾದ್ರು ಕೂಡ ಅಡವಿಯಲ್ಲಿರುವಂತ ಜಿನ್ಸಂಗ್ ಬೇಕಾ ಅಂತ. 그래 왜 그러냐고 물으니까 ನಾನು ಕೇಳಿದೆ ಏನಕ್ಕೆ ಅಂತ. 내가 목사님 삼삼 한 추럭도 만들어줄 수 있어. ಪಾಸ್ಟರ್ ನಾನು ಕೂಡ ನಿಮಗೆ ಲಾರಿಯಷ್ಟು ಜಿನ್ಸಂಗ್ ಮಾಡಿಕೊಡುತ್ತೇನೆ ಅಂತ ಹೇಳಿದನು. 그래 무슨 소리냐? ಅದರ ಅರ್ಥ ಅಂತ ಏನಂತ ಕೇಳಿದೆ ನಾನು. 그 삼삼 하나 가지고 삼삼 DNA를 통해서 그 삼삼 성분을 조직 배양을 하면은 아주 많은 한 추럭 만들 그렇게 어렵지 ಹೇಳಿದನು, 않다고. ಅಡವಿಯಲ್ಲಿರುವಂತ ಜಿನ್ಸಂಗ್ ತೆಗೆದುಕೊಂಡರೆ ಅದನ್ನು ಕೂಡ ದ್ವಿಗುಣ ಆಗುವಂತೆ ಮಾಡಿದರೆ ಅದು ಬಹಳ ಸುಲಭ ಲಾರಿಯಷ್ಟು ಜಿನ್ಸಂಗ್ ಮಾಡುವುದು ಅಂತ ಹೇಳಿದನು. 그런 분은 굉장히 발달된 지혜를 ಈ ಒಂದು ಸಹೋದರಿಗೆ ಈ ಒಂದು ರೀತಿಯಲ್ಲಿ ಬಹಳ ಒಂದು ಬುದ್ಧಿ ಇದೆ. 그 회사를 지금 만들었어요. ಸಹೋದರಿಗೆ ಸ್ವಂತ ಕಂಪನಿ ಇದೆ ಈಗ. 그 회사가 앞으로 아프리카에
저 AJ도 굉장히 ಮತ್ತೆ ಈ 도움이 ಒಂದು ಕಂಪನಿ ಆಫ್ರಿಕಾದಲ್ಲಿರುವಂತಹ ಏಡ್ಸ್ಗೆ ಬಹಳ ಸಹಾಯವಾಗುತ್ತಿದೆ. UN 보건성에서 그 형제에게 요구하기를 아프리카 에이즈 환자를 위해서 택솔이 상당히 중요하니까 좀 무료 아주 싼 값 제공할 수 있도록 해달라고 부탁을 ಡಿಪಾರ್ಟ್ಮೆಂಟ್ ಬಂದು ಇವು ಸಹೋದರ ಕೇಳಿದರು, ಆಫ್ರಿಕಾದಲ್ಲಿರುವಂತಹ ಏಡ್ಸ್ಗೆ ಬಹಳ ಒಂದು ಪ್ರಾಮುಖ್ಯವಾದ ಟೆಕ್ಸಾಲ್ ಅಂತ ಸ್ವಲ್ಪ ಬಹಳ ಕಡಿಮೆ ದರದಲ್ಲಿ ಕೊಡು ಅಂತ ಕೇಳಿದರು. 여러분 그 암을 치료하는 그 약이 있죠. ಕ್ಯಾನ್ಸರ್ ಕೂಡ ಒಂದು ಚಿಕಿತ್ಸೆ ಇದೆ. 여러분 그렇다면 우리의 죄의 병을 치료하는 ಮತ್ತೆ 약이 ನಮ್ಮ ಪಾಪನು ಕೂಡ ನೋಡಿಕೊಳ್ಳಲಿಕ್ಕೆ ಒಂದು ಔಷಧಿ ಇದೆ. 숨겨져 있습니다. ಅದು ಬಚ್ಚಿಕಲ್ಪಟ್ಟಿದೆ. 그 예수 그리스도의 보혈입니다. ಅದು ಯೇಸು ಕ್ರಿಸ್ತನ ರಕ್ತ. 여러분 죄는 우리의 어떤 간이나 위장이나 폐에 ಹೌದು, 작용하는 ಪಾಪ ನಮ್ಮ ಒಂದು ಹೊಟ್ಟೆ ಮೇಲಾಗಲಿ ಒಂದು ಕರಳು ಮೇಲಾಗಲಿ ಯಾವುದರ ಮೇಲೆ ಹೋಗುವುದಿಲ್ಲ. 아니면 여러분의 그 머리에나 아니면 발가락에 그 발병. ಪಾಪ ಒಂದು ರೋಗ ಅಲ್ಲ ನಿನ್ನ ಒಂದು ತಲೆಯಲ್ಲಿ ಮತ್ತೆ ನಿನ್ನ ಒಂದು ಕಾಲಲ್ಲಿ ಇರಲಿಕ್ಕೆ. 여러분 죄라는 건 어디에 여러분 작용을 하냐? 여러분의 마음에 작용을 하는. ಪಾಪದ ಒಂದು ಕಾರ್ಯಕ್ರಮ ಎಲ್ಲಿರುತ್ತೆ? ಕಾರ್ಯಗಳೆಲ್ಲವೂ ಕೂಡ ಹೃದಯದೊಳಗಿರುತ್ತದೆ. 만약에 여러분이 어떤 육체의 병이 들었다면 약을 먹는 ನಿನ್ ಶರೀರದ ಒಂದು ರೋಗ ಇದ್ದರೆ ನಿನ್ ಔಷಧಿ ತೆಗೆದುಕೊಳ್ಳುತ್ತೀಯ. 그러나 여러분 죄의 병은 마음에 일어나는 일이기 때문에 ಹೃದಯದಲ್ಲಿ ಪಾಪದ ಒಂದು ರೋಗ ಆದರೆ 입으로 그 약 알을 먹어야 하는 게 아니라 마음으로 받아들여야 ನೀನು 합니다. ಮಾತ್ರೆಯನ್ನು ಕೂಡ ಬಾಯಿಂದ ತೆಗೆದುಕೊಳ್ಳಕ್ಕೆ ಆಗುದಿಲ್ಲ, ಆದ್ರೆ ಹೃದಯದಿಂದ ಒಪ್ಪಿಕೊಳ್ಳಬೇಕು. 그렇기 때문에 여러분들이 그냥 입으로 환자가 저 뭡니까 암에 걸렸을 때 택솔 성분을 주사나 약으로 몸에 받아들이면 ನಿನ್ನೊಳಗೆ ಕ್ಯಾನ್ಸರ್ ಇರುತ್ತದೋ ಆಗ ನೀನು 암을 ಟೆಕ್ಸಾಲ್ 제하죠. ಕೂಡ ಬಾಯಿಂದ ಅಥವಾ ನೀನೇನಾದ್ರು ಕೂಡ ಚುಚ್ಚುಕೊಳ್ಳೋದ್ರೆ ಆ ಒಂದು ಎಲ್ಲವೂ ಕೂಡ ಒಳಗೆ ಬಂದು ಮತ್ತೆ ಕ್ಯಾನ್ಸರ್ ಇರುವಂತ ಎಲ್ಲಾ ಜೀವಕೋಶಗಳು ಕೂಡ ನಾಶ ಮಾಡಿ 죄는 ಬಿಸಾಕುತ್ತದೆ. 여러분의 마음에 작용을 하는 것이. ಪಾಪ ಅನ್ನೋದು ನಿನ್ನ ಹೃದಯದಲ್ಲಿ ಕಾರ್ಯ ಮಾಡುತ್ತದೆ. 제가 여러분의 마음에 들어와서 ನಿನ್ನ ಹೃದಯದಲ್ಲಿ ಪಾಪ ಪ್ರವೇಶ ಮಾಡುತ್ತದೆ. 여러분과 하나님 사이에 마음의 담을 ಮತ್ತೆ 만들고 ನಿನ್ನ ಮತ್ತೆ ದೇವರ ಮಧ್ಯೆ ಒಂದು ಗೋಡೆಯನ್ನು 내가 ಕಟ್ಟುತ್ತದೆ. 여러분의 마음 안에 들어와서 ಮತ್ತೆ ನಿನ್ನ ಹೃದಯದಲ್ಲಿ ಪಾಪ ಪ್ರವೇಶ ಆಗುತ್ತದೆ. 마음에 두려움을 형성하고 ಮತ್ತೆ ನಿನ್ನ ಹೃದಯದಲ್ಲಿ ಭಯ ಹುಟ್ಟಿಸುತ್ತದೆ. 마음에 부끄러움을 형성하고 ಹೃದಯದಲ್ಲಿ ನಾಚಿಕೆ ಹುಟ್ಟಿಸುತ್ತದೆ. 아마가 죄가 들어왔을 때 하나님을 피해 동산나무 가지 그대로 ನಾವು ಆದಾಮ ಮತ್ತೆ 심고 ಅವ್ವ ಪಾಪ ಮಾಡಿದ್ರು ಅವನ ತಕ್ಷಣವೇ ಕೂಡ ದೇವರ ಹೋಗಿ ಅವರು ದೇವರಿಗೆ 그런 모든 ಕಾಣದಂತೆ ಆ 일들을 ಒಂದು 보면 ಮರದ ಹಿಂದೆ 죄는 우리 ಬಚ್ಚಿಕೊಂಡರು. 마음에 작용을 하는 거예요. ಯಾವಾಗ ನಾವೆಲ್ಲ ನೋಡುತ್ತೇವೋ ನಮ್ಮ ಹೃದಯದಲ್ಲಿ ಪಾಪವು ಕೆಲಸ ಮಾಡುತ್ತದೆ. 여러분의 육체 이 몸 물질적인 몸 안에 여러분 병이 있을 때 그 약을 ನೋಡುವಾಗ ಶರೀರವಾಗಿ ನಿನ್ನ ದೇಹದಲ್ಲಿ ಏನಾದ್ರು ಕೂಡ ರೋಗಗಳು 치료받지만 ಏನಾದ್ರು ಕೂಡ ಇದ್ದರೆ ನಾವು ನೋಡುತ್ತೇವೆ ಶಾರೀರಿಕವಾಗಿ ಮಾತ್ರೆಗಳನ್ನು ತೆಗೆದುಕೊಳ್ಳುತ್ತೇವೆ ಅದು 여러분의 ಗುಣಮುಂದುಕೊಳ್ಳಲಿಕ್ಕೋಸ್ಕರ. 마음에 어떤 병이 들었을 때 ಯಾವಾಗ ನಿನ್ನ ಹೃದಯದ ಕಾಯಿಲೆ ಇರುತ್ತದೋ 여러분 그건 여러분 마음으로 받아들여야 하는 것이죠. ನಿನ್ನ ಹೃದಯದಿಂದ ಒಪ್ಪಿಕೊಳ್ಳಬೇಕು ಅದನ್ನು. 여러분 우리 죄의 치료제는 예수 그리스도의 피입니다. ನಮ್ಮ ಪಾಪಕ್ಕೋಸ್ಕರ ಒಂದು ಚಿಕಿತ್ಸೆ ಯಾವ್ದಂತ ಹೇಳಿದ್ರೆ ಯೇಸು ಕ್ರಿಸ್ತನ ರಕ್ತವು. 그래서 이제 여자의 후손이 정말 그 뱀의 후손이 여자의 후손의 발꿈치를 물었다고 말합니다. ಹೇಳುತ್ತಿದೆ ಈಕೆ ಸಂತಾನವಿನ ತಲೆಯನ್ನು ಜಜ್ಜುವುದು ಅಂತ. 여러분 이 여자가 하나님이 여자에게 이 저주를 하셨죠. ದೇವರು ಸ್ತ್ರೀಯ ಮೇಲೆ ಶಾಪವನ್ನು ಹಾಕಿದನು. 그리고 이제 수천 년이 지난 뒤에 1000 ವರ್ಷಗಳಾದ ಮೇಲೆ 예수님께서 갈보리 십자가에 못 박히셨어요. ದೇವರು ಶಿಲುಬೆಯಲ್ಲಿ ಸತ್ತನು. 여러분 예수님 갈보리 십자가에 못 박히는 그것이 바로 예수님의 죽으셨어요. ಯಾರು ಕಲ್ವರಿ ಶಿಲುಬೆಯಲ್ಲಿ ಸತ್ತನು ಆತನ ಒಂದು ಮರಣ ಅಲ್ಲಿ. 피를 흘리고 죽으셨어요. ಆತನ ರಕ್ತವನ್ನು ಸುರಿಸಿ ಮತ್ತೆ ಆತ ಸತ್ತು ಹೋದನು. 그것이 여자의 후손이 뱀의 후손 여자의 후손 발꿈치를 무는 거예요. ಇದು ಆ ಒಂದು ಸ್ತ್ರೀಯ ಆತನ ಹಿಂಬಡಿ를 ಕಚ್ಚುವುದು ಮತ್ತೆ ಆತನ ತಲೆಯನ್ನು ಜಜ್ಜುವುದು. 여러분 그 죽음의 결과 피를 흘리고 죽은 것이 여자의 후손의 ಆ 모든 ಒಂದು 죄를 ಶಿಲುಬೆಯಲ್ಲಿ 해결하는 ರಕ್ತ ಸುರಿದ ಫಲಿತಾಂಶ ಏನಾಯ್ತು ಅಂತ ಹೇಳಿದ್ರೆ ಅಲ್ಲಿ ತೋರಿಸುತ್ತದೆ ಆ ಒಂದು ಸ್ತ್ರೀಯ ಸಂತಾನವು ಕೂಡ ಎಲ್ಲವನ್ನು ಕೂಡ ಮುಗಿಸ್ತಾ ಇದೆ ಅಂತ. 세계하고 마음의 세계가 전혀 ವಸ್ತುವಿನ ಒಂದು ಹೃದಯ ಮತ್ತೆ ಹೃದಯದ ಒಂದು ಪ್ರಪಂಚವು ಬಹಳ ವ್ಯತ್ಯಾಸವಾಗಿದೆ. 물질 세계는 내가 만든 어떤 책을 여기다 두었어. ವಸ್ತುವಿನ ಒಂದು ಪ್ರಪಂಚ ಇದ್ದರೆ ಇಲ್ಲಿ ಒಂದು ಏನೋ ಪುಸ್ತಕ ಇಟ್ಟರೆ ನಾನು 물질 세계는 그냥 여기에 책이 있는 거야. ವಸ್ತುವಿನ ಪ್ರಪಂಚದಲ್ಲಿ ಒಂದು ಪುಸ್ತಕ ಮಾತ್ರ ಅಷ್ಟೇ ಇರುತ್ತದೆ. 내가 이 책을 생각하든 안 ನಾನು ಇದ್ರ ಬಗ್ಗೆ 하든 ಪುಸ್ತಕ ಆಲೋಚನೆ ಮಾಡುತ್ತೇನೆ ಇಲ್ಲವೋ, 내가 이 책이 있다고 생각하든 없다고 생각하든 ಆ ಒಂದು ಪುಸ್ತಕ ಅಲ್ಲಿ ಇದೆಯೋ ಇಲ್ಲೋ ನಾ ತಿಳಿಯುತ್ತೇನೋ, 그러나 이 책은 여기에 존재하는 것입니다. ಆದ್ರೆ ಪುಸ್ತಕ ಅಲ್ಲೇ ಇರುತ್ತದೆ ಅಷ್ಟೇ. 자 여러분 마음의 세계에 책이 하나가 있다고 했을 ಯಾವಾಗ ಒಂದು 때 ಪುಸ್ತಕವು ಹೃದಯದ ಪ್ರಪಂಚದಲ್ಲಿ ಇರುವಾಗ 분명히 책이 있지만 ಸ್ಪಷ್ಟವಾಗಿ ಪುಸ್ತಕ ಅಲ್ಲಿದೆ, 내 마음에 책이 없다고 ಆದ್ರೆ 생각하면 ಹೃದಯದಲ್ಲಿ ಪುಸ್ತಕ ಇಲ್ಲ ಅಂತ ಆಲೋಚನೆ ಮಾಡಿದರೆ, 내가 책을 보지를 못하고 없다고 ನೀನು 생각한다면 ಪುಸ್ತಕ ನೋಡಿಲ್ಲರೂ ಕೂಡ ಮತ್ತೆ ಪುಸ್ತಕ ಇಲ್ಲ ಅಂತ ಹೇಳಿದರೆ, 마음의 세계는 없는 것. ಆದ್ರೆ ನಿನ್ನ ಹೃದಯದ ಪ್ರಪಂಚದಲ್ಲಿ ಕಾಣುವುದಿಲ್ಲ ಅದು. 여러분 보겠다 돈이 $1000 ನಿನ್ನ 있는데 ಜೋಬಲ್ಲಿ $1000 ಇದೆ ಅಂತ ಹೇಳಿದರೆ, 여러분
여러분 보기에 돈 1000불 있는 줄 깨닫지 못하 여러분 마음에는 없는 ನೀನು 겁니다. ತಿಳಿದುಕೊಳ್ಳಿ ಅಂತ ಹೇಳಿದ್ರೆ ಆ ಒಂದು $1000 ನಿನ್ನ ಹೃದಯದಲ್ಲಿ ಕೂಡ ಅದು ಇರುವುದಿಲ್ಲ. 여러분 보기에 때 돈이 1000불 있는 걸 안다면 ನಿನ್ ಗೊತ್ತಿದ್ರೆ $1000 ನಿನ್ ಜೋಬಲ್ಲಿ ಇದೆ ಅಂತ 그걸 가지고 음식도 사 ನೀನು 먹을 수 ನಡೆದುಕೊಂಡು ಹೋಗಿರುವಾಗ ಏನಾದ್ರೂ ಕೂಡ ತಿನ್ನಲಿಕ್ಕೆ ತೆಗೆದುಕೊಳ್ಳುತ್ತೀಯ. 버스를 탈 수가 ಮತ್ತೆ ನೀನು ಬಸ್ಸಲ್ಲಿ ಹೋಗಬಹುದು. 다른 물건을 살 ಮತ್ತೆ 수가 ಬೇರೆ 있어요. ಬೇರೆ ಸಂಗತಿಗಳನ್ನು ಕೂಡ 그러나 ಕೊಂಡುಕೊಳ್ಳಬಹುದು. 여러분 보기에 때 돈이 1000불이 있는데 ನೀನು $1000 ನಿನ್ ಜೋಬಲ್ಲಿ ಇದ್ದರೂ ಕೂಡ 내가 1000불 있는 걸 깨닫지 못하면 ನೀನ್ ತಿಳ್ಕೊಳ್ಳಿ ಅಂತ ಇದು ಇದೆ ಅಂತ 돈이 1000불이 ನೀನ್ 있지만 $1000 ಇದ್ದರೂ ಕೂಡ 배가 고파도 ನೀವು ಹೊಟ್ಟೆ ಹಸಿರಿದೆ ಇದ್ರೂ ಕೂಡ 내가 이 돈을 끄집어내 살 마음이 없는 ಮತ್ತೆ 겁니다. ನಿನಗೆ ಹೃದಯ ಇರುವುದಿಲ್ಲ ತೆಗೆದುಕೊಂಡು ಹಣವನ್ನು ಉಪಯೋಗಿಸಲಿಕ್ಕೆ. 내가 저 배가 고프니까 ಯಾಕೆ ನಾನು ಹೊಟ್ಟೆ ಹಸಿರಿದೆ ಇದ್ದೇನೆ. 다른 쪽에서 음식을 구하게 되지. ನೀವು ಊಟ ಹುಡುಕುತ್ತೆ ಎಲ್ಲಿದೆ ಅಂತ. 내가 이걸 통해서 음식을 얻으려고 하지 않게 된다. ನೀನ್ ಇದರಿಂದ ನೀವು ಊಟ ಕಂಡುಕೊಳ್ಳಕ್ ನೋಡುವುದಿಲ್ಲ. 자, 이제 이것이 마음의 세계인 거죠. ಅದು ಹೃದಯದ ಒಂದು ಪ್ರಪಂಚ. 자, 성경에 보면은 예수님이 십자가에 못 박혀 ಸತ್ಯವೇದ ನೋಡುತ್ತೇವೆ ಯೇಸು ಸ್ವಾಮಿ ನಮಗೋಸ್ಕರ ಕೂಡ ಶಿಲುಬೆಯಲ್ಲಿ ಸತ್ತರು 그 ಅಂತ. 죽음은 우리의 죄에 대한 심판을 온전히 끝을 ಆ 냈습니다. ಒಂದು ದಿನ ನಮ್ಮ ಒಂದು ಪಾಪಗಳಿಗೋಸ್ಕರ ಸಂಪೂರ್ಣ ತೀರ್ಪಲ್ಲೇ ಮುಗಿಯಿತು. 그것은 사실인 ಅದು 거죠. ನಿಜ ಸತ್ಯ. 그리고 그 피가 우리 죄를 산 증거가 되는 ಆ 거죠. ಒಂದು ರಕ್ತ ನಮಗೋಸ್ಕರ ಆಧಾರವಾಯಿತು ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿದೆ ಅಂತ. 예수님 십자가에 못 박히셔 우리 모든 죄를 사하셨는데 ಶಿಲುಬೆಯಲ್ಲಿ ಸತ್ತು ನಮ್ಮ ಎಲ್ಲಾ ಪಾಪಗಳನ್ನು ಕ್ಷಮಿಸಿದನು. 여러분 그 사실을 마음에 받아들이면 ಯಾವಾಗ ಈ ಒಂದು ಸಂಗತಿ ಹೃದಯದಲ್ಲಿ ಒಪ್ಪಿಕೊಳ್ಳುತ್ತೀಯೋ 아, 내 죄가 사해졌구나 하는 ಅವನ 마음을 ಹೃದಯ ಹೊಂದಿಕೊಳ್ಳುತ್ತೆ. ಹೌದು ನನ್ನ ಪಾಪಗಳೆಲ್ಲ ಕೂಡ ಕ್ಷಮಿಸಲ್ಪಟ್ಟಿದೆ ಅಂತ. 자, 이제 그 죄가 마음에 ಯಾವಾಗ ಆ 사해졌으면 ಒಂದು ಪಾಪ ಹೃದಯದಲ್ಲಿ ಕ್ಷಮಿಸಲ್ಪಟ್ಟಿರುತ್ತದೋ 내 마음 안에서 죄의 능력을 그 ಆ 피가 ರಕ್ತದ ಒಂದು 죽여버린다. ಬಲ ನಿನ್ನ ಹೃದಯದಲ್ಲಿರುವಂತಹ ಒಂದು ಪಾಪವನ್ನು ಸೋಲಿಸುತ್ತದೆ ಮತ್ತೆ ಅದರಿಂದ ಜಯಶಾಲಿ ಒಂದು 내가 ಬರುತ್ತದೆ. 도둑질을 했지만 ನೀನು ಅಪರಾಧ ಮಾಡಿದರೂ ಕೂಡ 거짓말을 ನೀನು ಸುಳ್ಳು ಹೇಳಿದರೂ ಕೂಡ 내가 간음을 했지 ನೀವು ವ್ಯಭಿಚಾರ ಮಾಡಿದರೂ ಕೂಡ 살인을 했다고 할지라 ನೀನು ಕೊಲೆಯನ್ನು ಮಾಡಿದರೂ ಕೂಡ 아, 이 죄는 심판이 끝났어. ಈ ಒಂದು ಪಾಪದ ತೀರ್ಪು ಅದಾಗಲೇ ಮುಗ್ದೋಗಿದೆ. 예수님의 피가 그걸 증거해. ಯೇಸುವಿನ ರಕ್ತ ಅದು ಸಾಕ್ಷೀಕರಿಸುತ್ತದೆ. 이건 심판이 끝난 ನ್ಯಾಯ 거야. ತೀರ್ಪಾಗಲೇ ತೀರೋಗಿದೆ. 죄로서 효과가 ಈ ಒಂದು 없어. ಪಾಪ ಇನ್ಯಾವುದು ಕೂಡ ನಮಗೆ ಯಾವುದೇ ರೀತಿಯ ಈ ಪರಿಣಾಮ 죄 ಬೀರುವುದಿಲ್ಲ ನಮ್ಮ 때문에 ಮೇಲೆ. 경찰이 나를 잡지를 ಪೊಲೀಸರು ಈ 못할 ಒಂದು ಪಾಪಕ್ಕೋಸ್ಕರ ನನಗೆ ಯಾರು ಕೂಡ ಅರೆಸ್ಟ್ 이 죄 ಮಾಡುವುದಿಲ್ಲ. 때문에 정말 판사가 심판을 못할 ಈ ಒಂದು 거야. ಪಾಪಕ್ಕೋಸ್ಕರ ಜಡ್ಜ್ ಕೂಡ ನನಗೆ ನ್ಯಾಯ ತೀರ್ಪು ಕೊಡುವುದಿಲ್ಲ. 하나님의 법을 이야기하는 ಹೌದು, 거지. ನಾವು ಧರ್ಮಶ ದೇವರ ಒಂದು ಆಜ್ಞೆ ಕುರಿತಾಗಿ 이 ಮಾತಾಡುತ್ತಿದ್ದೇವೆ. 죄에 대한 심판이 끝났기 ಯಾಕೆಂದ್ರೆ 때문에 ಇದಾಗಲೇ ಒಂದು ಪಾಪದ ಒಂದು ನ್ಯಾಯ ತೀರ್ಪು ಆಗಲೇ 하나님은 ಮುಗ್ದೋಗಿದ 다시 ನಿಮಿತ್ತ 내 죄에 대해 심판하거나 어떻게 할 수가 ದೇವರ 없다는 ಮಧ್ಯೆ ನಮ್ಮ 거지. ಪಾಪಗಳಿಂದ ಮತ್ತೆ ನಮ್ಮನ್ನು ತೀರ್ಪು ಮಾಡುವುದಿಲ್ಲ, ಏನು ಕೂಡ ಮಾಡುವುದಿಲ್ಲ. ಅದರಿಂದ 그게 믿음으로 내 마음 안에 ಯಾವಾಗ 들어왔어. ನಿಮ್ಮ ಹೃದಯದಲ್ಲಿ ಅದು ನಂಬಿಕೆಯಿಂದ ಪ್ರವೇಶವಾಗುತ್ತದೋ 내 마음이 죄에서 자유를 얻게 ನಿಮ್ಮ 된다. ಹೃದಯವು ಕೂಡ ಸ್ವಾತಂತ್ರ್ಯ ಹೊಂದಿಕೊಳ್ಳುತ್ತದೆ ಪಾಪದಿಂದ. 죄에 매이지 ಮತ್ತೆ 않는다. ನಿಮ್ಮ ಹೃದಯವು ಕೂಡ ಪಾಪದಿಂದ ಕಟ್ಟಲ್ಪಡುವುದಿಲ್ಲ. 그러면서 ಇನ್ನು 하나님의 마음과 내 마음이 하나가 된다. ಆಗ ದೇವರ ಒಂದು ಹೃದಯ ಮತ್ತೆ ನಿಮ್ಮ ಒಂದು ಹೃದಯ ಒಂದಾಗುತ್ತದೆ. 하나님의 마음에는 내 죄가 씻어졌다고 ದೇವರ 말한다. ಒಂದು ಹೃದಯ ಹೇಳುತ್ತದೆ ನಮ್ಮ ಪಾಪಗಳಲ್ಲಿ ತೊಳೆಯಲ್ಪಟ್ಟಿದೆ ಅಂತ. 나는 죄인이라고 말한다. ನಾನು ಪಾಪದ ನೋಡಿಕೊಂಡರೆ 하나님 마음과 내 마음이 하나가 안 되기 때문에 ಮತ್ತೆ ನನ್ನ ಒಂದು ಹೃದಯ ಮತ್ತೆ ದೇವರ ಒಂದು ಹೃದಯ ಒಂದಾಗುವುದಿಲ್ಲ. 소통이 될 수 없어서 ಅದಾದ್ಮೇಲೆ ಯಾವುದೇ ಮಾತುಕತೆ ಇರುವುದಿಲ್ಲ. ಇನ್ನು 하나님께로 아무것도 얻을 수가 없다는 거죠. ಮತ್ತೆ ದೇವರಿಂದ ನಾವೇನು ಕೂಡ ಹೊಂದಿಕೊಳ್ಳುವುದಿಲ್ಲ. 그냥 하나님은 뱀을 저주하시지만 ದೇವರು ಸರ್ಪದ ಮೇಲೆ ಶಾಪವನ್ನು ಹಾಕುತ್ತಿದ್ದಾನೆ. 그 저주를 통해서 우리의 구원을 계획하셨다는 ಒಂದು ಶಾಪದ ಮೂಲಕ ದೇವರು ನಮ್ಮ ರಕ್ಷಣೆ ಕುರಿತಾಗಿ ಯೋಚನೆ 이제 ಮಾಡಿದನು. 하나님이 우리를 구원한 그 구원을 사단은 막지를 못해. ರಕ್ಷಣೆಯ ಕುರಿತು ಒಂದು ಯೋಜನೆ ಅಂತ ಹೇಳಿದ್ರೆ ಸೈತಾನ ನಮ್ಮ ಮೇಲೆ ಬರುವುದಿಲ್ಲ. 사단이 막을 수 있는 것은 ಒಂದು ಸಂಗತಿ ಸೈತಾನ ನಿಲ್ಲಿಸುತ್ತಾನೆ. 우리의 연약한 우리를 속여서 ನಾವು ಬಲಿರುವಂತ ಮನುಷ್ಯನನ್ನು ಕೂಡ ವಂಚಿಸುತ್ತಾನೆ. 예수님 십자가에 못 박혀 죽었지만 ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ಸತ್ತಿದ್ದರೂ ಕೂಡ 내 죄가 남아있는 그런 생각을 넣어주어서 ನಮ್ಮನ್ನು ಆಲೋಚನೆ ಮಾಡುತ್ತೆ ನಮ್ಮ ಪಾಪ ಇನ್ನು ಉಳಿದಿದೆ ಅಂತ ಹಂಗೆ ತೋರಿಸುತ್ತಾನೆ. 모든 죄가 하나님의 나라에서는 해결됐지 내 마음의 왕국에서는 죄가 남아있는 것처럼 ಎಲ್ಲಾ 우리를 ಪಾಪಗಳೆಲ್ಲೂ ಕೂಡ 속인다. ಪರಲೋಕದಲ್ಲಿ ಮುಗ್ದಿದ್ದರೂ ಕೂಡ ನಮ್ಮನ್ನು ವಂಚಿಸುತ್ತಾನೆ. ಮತ್ತೆ ನಮ್ಮ ಹೃದಯದ ರಾಜ್ಯದಲ್ಲಿ ಪಾಪ ಇದೆ ಅಂತ ನಮ್ಮನ್ನು ಕೂಡ ವಂಚಿಸುತ್ತಾನೆ. 속아서 하나님을 믿지 못하고 있어요. ಅನೇಕ ಜನರು ಕೂಡ ವಂಚಿಸಲ್ಪಟ್ಟು ಅವರು ದೇವರು ನಂಬುವುದಿಲ್ಲ. 예수의 피가 우리 죄를 상한 걸 증명하는 ವಾಸ್ತವವಾಗಿ ಯೇಸು ಕ್ರಿಸ್ತನ ರಕ್ತವು ಕೂಡ ನಮ್ಮ ಸಾಕ್ಷೀಕರಿಸ್ತಾ ಇದೆ, ನಮ್ಮ ಪಾಪಗಳು ಕೂಡ ತೊಳೆಯಲ್ಪಟ್ಟಿದೆ ಅಂತ. 그러한 믿음이 여러분 속에 임하게 되기를 ನಾನು 바랍니다. ನಂಬುತ್ತೇನೆ ಆ ಒಂದು ನಂಬಿಕೆ ನಿಮ್ಮ ಮೇಲೆ ಎಲ್ಲರೂ ಕೂಡ ಬರುತ್ತದೆ ಅಂತ. 감사합니다. ಧನ್ಯವಾದ. 다음 시간에 여러분 안녕히 계세요. ಮುಂದಿನ ಭಾಗದಲ್ಲೂ ಕೂಡ ಹುಷಾರಾಗಿ ಇರ್ರಿ. 감사합니다. ಧನ್ಯವಾದ.